ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ, ಅದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರಾತ್ಮರ ಮೂಲಕ ನಡೆಸಲು ಸಹಾಯ ಮಾಡುವುದಕ್ಕಾಗಿಯೂ ನಿಮಗೆ ಸ್ತೋತ್ರ. ನಿಮ್ಮೆಲ್ಲ ಉಪಕಾರ ಪ್ರೀತಿಗಾಗಿಯೂ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮ್ಮ ಕೂಡ ನನ್ನ ಹೃದಯಪೂರ್ವಕವಾದ ನಮಸ್ಕಾರಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಹೇರಳವಾಗಿ ಆಶೀರ್ವದಿಸಲಿ. ಈ ದಿವಸದ ಸಂದೇಶದ ಭಾಗವು ವಿಮೋಚನಕಾಂಡ 20ನೇ ಅಧ್ಯಾಯ 13ರಿಂದ. ವಿಮೋಚನಕಾಂಡ 20ನೇ ಅಧ್ಯಾಯ 13ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ವಿಮೋಚನಕಾಂಡ 20ನೇ ಅಧ್ಯಾಯ 13ನೇ ವಚನದಲ್ಲಿ ನರಹತ್ಯೆ ಮಾಡಬಾರದು ಅಂತ ಹೇಳ್ತೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನರಹತ್ಯೆ ಮಾಡಬಾರದು. ನರಹತ್ಯೆ ಅಂದರೆ ಅದು ಕೊಲೆಗೆ ಸಮಾನ. ಕೊಲೆಗೆ ಸಮಾನವಂದರೆ ಒಬ್ಬರನ್ನು ಹೊಡೆದು ಕೊಂದರೆ ಮಾತ್ರ ಅದು ಕೊಲೆಯಲ್ಲ. ಅದಕ್ಕಿಂತಲೂ ದೊಡ್ಡದಾದ ಕೊಲೆಗಳು ಬಹಳ ಇವೆ. ಒಂದೊಂದಾಗಿ ಈಗ ನಾವು ತಿಳಿದುಕೊಳ್ಳೋಣ. ಈಗ ನರಹತ್ಯೆ ಮಾಡಬಾರದು ಅಂತ ಕೊಲೆ ಅಂದರೆ, ಆದಿಕಾಂಡದಲ್ಲಿ ನಾವು ಇದನ್ನು ಓದುವಾಗ ನೋಹನ ಜಲಪ್ರಳಯ ಆದ ನಂತರ ದೇವರು ಅವರನ್ನು ಮತ್ತೆ ನೋಹನನ್ನು, ಅವನ ಹೆಂಡತಿಯನ್ನು, ಅವರ ಮಕ್ಕಳನ್ನು, ಸೊಸೆಯನ್ನು, ಒಟ್ಟು 8 ಮಂದಿಯನ್ನು ನಾವೆಯಿಂದ ಹೊರಬರಲು ಹೇಳ್ತಾರೆ. ಹೊರಬಂದರು. ಆಮೇಲೆ ಅಲ್ಲಿ ಏನಾಯಿತು, ದೇವರು ಹೇಳ್ತಾರೆ ಕೊಲೆ ಅಂದರೆ ಅಲ್ಲಿ ಏನಪ್ಪ ಅಂದರೆ, ಒಬ್ಬನ ರಕ್ತವನ್ನು ಒಬ್ಬರು ಸುರಿಸಿದರೆ ಅವನ ರಕ್ತವು ಕೂಡ ಸುರಿಯಲ್ಪಡುವುದು ಅಂತ. ಈಗ ಒಬ್ಬರು ಯಾವುದೇ ಒಂದು ಕೋಪದಲ್ಲಿ ಒಂದು ಮನುಷ್ಯನನ್ನು ಕೊಂದರೆ ಅವನನ್ನು ಇತರರು ಯಾರಾದರೂ ಕೊಂದೇ ಕೊಳ್ಳುತ್ತಾರೆ. ಅವನ ರಕ್ತವು ಸುರಿಯುತ್ತದೆ. ಒಂದು ವೇಳೆ ಸುರಿಯದೆ ಹೋದರೆ ಅವನ ಮಕ್ಕಳನ್ನಾದರೂ ಕೂಡ, ಆ ರಕ್ತದ ವಂಶವನ್ನಾದರೂ ಯಾರಾದರೂ ಕೊಲೆ ಮಾಡುತ್ತಾರೆ. ಅದಕ್ಕೆ ಹೇಳಿದ್ದು, ಹೆತ್ತ ತಂದೆಯ ದೋಷಫಲ 3-4 ಮಕ್ಕಳ ತಲೆಮಾರಿಗೆ. ವಿಮೋಚನಕಾಂಡ 25 ಮತ್ತು 34:7 ಅವನ ಮಕ್ಕಳಿಗೂ ಕೂಡ ಅದೇ ಪರಿಸ್ಥಿತಿ ಬರ್ತದೆ ಅಂತೇಳಿ. ದೇವರ ನಾಮಕ್ಕೆ ಸ್ತೋತ್ರ. ಒಂದು. ಆಮೇಲೆ ಇನ್ನೊಂದು ವಿಚಾರ ನಾವು ನೋಡುವಾಗ, ಇವತ್ತು ನೋಡಿ ಅನೇಕ ರೌಡಿಗಳು ಏನು ಮಾಡ್ತಾರೆ ಅಂದರೆ, ಅನೇಕರನ್ನು ಕೊಲೆ ಮಾಡ್ತಾರೆ. ಹಾಗೆ ಅವರು ಎಷ್ಟೋ ಕೊಲೆ ಮಾಡ್ಬೋದು. ಆಮೇಲೆ ಅವರ ಒಂದು ದಿವಸ ಅವರ ಹೆಣಗಳು ಕೂಡ ಹಾದಿ ಬೀದಿಯಲ್ಲಿ ಬೀಳ್ತವೆ. ಇದು ಇವತ್ತು ನಾವು ಕೇಳ್ತಾ ಇದ್ದೇವೆ, ನೋಡ್ತಾ ಇದ್ದೇವೆ ಬೇಕಾದಷ್ಟು. ಅವರ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸ್ತಾರೆ. ಅವರ ಮಕ್ಕಳು ಕೂಡ ರೌಡಿಗಳಾಗ್ತಾರೆ. ಹಾಗೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಇವತ್ತು ಅನೇಕರ ಹಣವಂತರು ಆಸ್ತಿ ಪಾಸ್ತಿಯ ಯಾವ ವಿಚಾರಕ್ಕಾದರೂ ಇನ್ನೊಬ್ಬರನ್ನ ಸುಪಾರಿ ಕೊಟ್ಟು ಕೊಲೆ ಮಾಡಿಸ್ತಾರೆ. ಅದು ಕೂಡ ದೇವರಿಗೆ ಬಹಳ ದೊಡ್ಡ ಬೇಸರ. ಇವತ್ತು ಕೊಲೆ ಮಾಡಿಸ್ಬೋದು, ಆದರೆ ಅವನನ್ನು ಇನ್ನೊಬ್ರು ಕೊಲ್ತಾರೆ, ಅಥವಾ ಅವನ ಮಕ್ಕಳನ್ನು ಇನ್ನೊಬ್ರು ಕೂಡ ಕೊಂದೇ ಕೊಲ್ತಾರೆ. ಇದು ಕೂಡ ಇವತ್ತು ನಡೀತಾ ಇದೆ. ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಪ್ರಾಣಿಗಳು. ಈಗ ನೋಡಿ, ಉದಾಹರಣೆಗೆ ಕಾಡಾನೆಗಳು ಮನುಷ್ಯನನ್ನು ಕೊಲ್ತವೆ. ಅದೇ ಕಾಡಾನೆಗೆ ಏನು ಮಾಡ್ತವೆ, ಕಡೆಗೆ ಬಹಳಷ್ಟು ಹೀಗೆ ನಡೆದಾಗ, ಉಪಟಳ ತಡೆದಾಗ ಊರಿನವರೆಲ್ಲ ಸೇರಿ ಅದನ್ನು ಬೇಟೆಯಾಡಿ ಹೊಡೆದು ಚಿರತೆಗಳನ್ನು, ಹುಲಿಗಳನ್ನು, ಈಗ ರೀತಿ ಕಾಡಿನಲ್ಲಿ ಏನು ಮಾಡ್ತವೆ, ತೋಳಗಳನ್ನು, ಇವು ಮನುಷ್ಯರನ್ನ ಬಲಿ ತಗೊಳ್ತವೆ. ಕಡೆಗೆ ಅದನ್ನು ಮನುಷ್ಯರ ಏನು ಮಾಡ್ತವೆ, ಗನ್ನಲ್ಲಿ ಸೂಟು ಮಾಡಿ ಅದನ್ನು ಕೊಂದು ಹಾಕ್ತಾರೆ. ಪ್ರಾಣಿಗಳನ್ನು ಕೂಡ, ಮನುಷ್ಯರ ರಕ್ತವನ್ನು ಪ್ರಾಣಿಗಳು ಸುರಿಸಿದರೆ ಆ ಪ್ರಾಣಿಗಳನ್ನು ಕೂಡ ದೇವರು ಬಿಡುವುದಿಲ್ಲ. ಇದು ನೋಹನ ಜಲಪ್ರಳಯದಲ್ಲಿ ಲಾಸ್ಟ್ 9ನೇ ಅಧ್ಯಾಯದಲ್ಲಿ ಈ ವಿಷಯಗಳು ಬರೆಯಲ್ಪಟ್ಟಿವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇದು ಒಂದು ಕೊಲೆ. ಆದರೆ ಇನ್ನೊಂದು, ಈಗ ಎರಡನೇದಾಗಿ ಏನಪ್ಪ ಅಂದರೆ, ಚಾಡಿ. ಇನ್ನೊಬ್ಬರ ಬಗ್ಗೆ ಏನಾದರೂ ಒಬ್ಬರು ಒಳ್ಳೇದಾಗೋದು ಕಂಡ್ರೆ, ಅಥವಾ ಇದ್ದಾಗೆ ಹೇಳಿದರೆ, ಯಾವುದಾದ್ರೂ ಒಂದು ರೀತಿಯಲ್ಲಿ ಇನ್ನೊಬ್ಬನ ಆಸ್ತಿ ಪಾಸ್ತಿಗಾಗಿ ಆಸೆ ಪಟ್ಟುಕೊಂಡು, ಈಗ ಒಂದು ಗಂಡ ಹೆಂಡತಿಯ ಮೇಲೆ, ಹೆಂಡತಿ ಗಂಡನ ಮೇಲೆ, ಸೊಸೆ ಅತ್ತೆಯ ಮೇಲೆ, ಅತ್ತೆ ಸೊಸೆಯ ಮೇಲೆ, ಗಂಡನ ಮೇಲೆ, ನಾನಾ ಅಣ್ಣ ತಮ್ಮಂದಿರು ನಾನಾ ರೀತಿಯಲ್ಲಿ ಒಬ್ಬರಿಂದೊಬ್ಬರು ಚಾಡಿಯಲ್ಲಿ ಒಬ್ಬರನ್ನು ಮನನೋಯಿಸುವಂಥದ್ದು, ಅದು ಕೂಡ ಒಂದು ಕೊಲೆಯಾಗಿದೆ. ಅದರಲ್ಲಿ ಬಡದಾಟಗಳು, ಜೈಲು, ಕೇಸು, ಕೋರ್ಟು, ಕಚೇರಿ ಆಗಬಹುದು ಈ ಚಾಡಿಂದಾಗಿ. ಅದು ಕೂಡ ಒಂದು ಕೊಲೆಗೆ ಸಮಾನವಾಗಿದೆ. ಅದು ಕೂಡ ಇರಬಾರದು. ಅದು ಬಹಳ ಎಚ್ಚರವಾಗಿರಬೇಕು. ಇದು ಕುಟುಂಬ ಸಂಸಾರ ಎಲ್ಲದರಲ್ಲಿ ಆಗ್ಬೋದು. ಅದರಲ್ಲಿ ಬಹಳ ಎಚ್ಚರ. ಇನ್ನೊಂದೇನಪ್ಪ ಅಂದರೆ, ಸುಳ್ಳು ಸಾಕ್ಷಿ. ಇನ್ನೊಬ್ಬರ ಆಸ್ತಿ ಪಾಸ್ತಿಗಾಗಿ, ಗೆಲ್ಲಕ್ಕಾಗಿ, ತಾನು ಮಾಡಿದ ತಪ್ಪನ್ನು ಸರಿಪಡಿಸ್ಕೊಳ್ಳೋಕ್ಕೆ ಬೇಕಾಗಿ ಇನ್ನೊಬ್ಬರನ್ನ ಹಾಳು ಮಾಡಬೇಕು ಅಂತ ಒಂದು ಹೊಟ್ಟೆ ಕಿಚ್ಚಿಗಾಗಿ
ಸುಳ್ಳು ಸುಳ್ಳು ಹೇಳಿ ಜಗಳ ಮಾಡಿಸುವಂಥದ್ದು, ಇದು ಕೂಡ ಏನಾಗಿದೆ ಅದು ಒಂದು ಅಂಥವರು ಕೂಡ ದೊಡ್ಡ ಶಾಪಗ್ರಸ್ತರು, ಶಾಪಕ್ಕೆ ಗುರಿಯಾಗ್ತಾರೆ. ಇದು ಕೂಡ ಒಂದು ಕೊಲೆಗೆ ಸಮಾನವಾಗ್ತದೆ. ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು. ಆ ಶಾಪ ಕೂಡ ಅವರ ಮೇಲೆಯೂ ಮತ್ತು ಅವರ ಮಕ್ಕಳ ಮೇಲೆಯೂ ಕೂಡ ಬಂದೇ ಬರುತ್ತದೆ. ಇನ್ನೊಬ್ಬರನ್ನ ಕಣ್ಣೀರು ಹಾಕ್ಸಿದ್ದು, ದುಃಖಪಡಿಸಿದ್ದು. ಇನ್ನೊಂದು ರೀತಿಯಲ್ಲಿ ಕೂಲಿ ಮಾಡೋರು ಇವತ್ತೇನು ಮಾಡ್ತಾರೆ, ಕೂಲಿ ಮಾಡೋಕೆ ಹೋಗ್ತಾರೆ, ಅಷ್ಟು ಸಂಬಳ ಇಷ್ಟು ಸಂಬಳ ಅಂತ ಹೇಳಬೇಕು. ಆ ಸಂಬಳಕ್ಕೆ ಸರಿಯಾಗಿ ಕೂಲಿ ಮಾಡೋದಿಲ್ಲ, ಸಮಯಕ್ಕೆ ಸರಿಯಾಗಿ ಹೋಗೋದಿಲ್ಲ, ಸಂಬಳಕ್ಕೆ ಸರಿಯಾಗಿ ಕೆಲಸ ಮಾಡುವುದಿಲ್ಲ. ಅವರು ಏನಂದರೆ ಬ್ಯಾಂಕಲ್ಲಿ ಅಲ್ಲಿ ಇಲ್ಲಿ ಬಡ್ಡಿಗೆ ದುಡ್ಡು ತಗೊಂಡು ಬಂದು ಸಾಲ ಮೂಲ ಮಾಡಿ ಏನಾದರೂ ಕೆಲಸ ಮಾಡಿಸ್ತಾರೆ. ಆಗ ಕೂಲಿ ಅದು ಇವತ್ತು ಗ್ರಾಮ ಮಟ್ಟದಲ್ಲಿ ಆಗ್ಬೋದು, ತಾಲೂಕು ಮಟ್ಟದಲ್ಲಿ ಆಗ್ಬೋದು, ಎಲ್ಲಿ ಆಗ್ಬೋದು, ಒಟ್ಟರೆ ಕೂಲಿಗಾರರು. ಅದೇ ರೀತಿ ಇವತ್ತು ಸರ್ಕಾರದ ಅಧಿಕಾರಿಗಳು ಲಂಚ ತಗೊಂಡ್ರು ಕೂಡ ಏನಾಗ್ತದೆ, ಒಂದು ಸರ್ಕಾರದ ಕೆಲಸಕ್ಕೆ ಹೋಗೋತ್ತಿಗೆ ಅಷ್ಟು ಕೊಡಬೇಕು ಇಷ್ಟು ಕೊಡಬೇಕು ಅಂತ ಹೇಳ್ತಾರೆ. ಇಲ್ಲದವ್ರು ಏನು ಮಾಡ್ತಾರೆ, ಅವರು ಕೂಲಿಗಾರರು ಆಗ್ತಾರೆ. ರೈತರಾದರೆ ಅವರು ಬಡವರಲ್ಲಿ ಇರ್ತಾರೆ. ಇದು ಕೂಡ ಅವರ ಒಂದು ಮನಸ್ಸನ್ನು ನೋಯಿಸುವಂಥದ್ದು. ಸರ್ಕಾರದ ಸಂಬಳ ಸಾಲ ಅವರಿಗೆ ಬರ್ತಾ ಇದೆ ಮತ್ತು ಲಂಚ 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 ಅಂತೇಳಿ ಅವರೆಲ್ಲೋ ಸಾಲ ಮೂಲ ಮಾಡಿ ಕೂಲಿ ಪಾಳಿ ಮಾಡಿ ತಂದು ಕೊಡುವಂಥದ್ದು. ಇದು ಕೂಡ ಒಂದು ಕೊಲೆಗೆ ಸಮಾನವಾಗ್ತದೆ. ಅದು ಕೂಡ ಅಂಥವರ ಮೇಲೆ, ಈ ಕೆಲಸ ಮಾಡೋರ ಮೇಲೆಯೂ ಸರ್ಕಾರಿ ಅಧಿಕಾರಿಗಳ ಮೇಲೆ ಕೂಡ ಇದು ಒಂದು ಶಾಪ ಬಂದೇ ಬರುತ್ತದೆ. ಅದೇ ರೀತಿ ದುಡಿಸಿಕೊಳ್ಳೋರು ಸರಿಯಾಗಿ ಕೆಲಸ ಮಾಡಿದವರನ್ನು ಸರಿಯಾಗಿ ಸಮಯಕ್ಕೆ ಸರಿಯಾಗಿ ಬಿಡದೆ ಅವರಿಗೆ ಬಹಳ ಹಿಂಸೆ ದುಃಖ ಕೊಟ್ಟು ಅನೇಕರನ್ನು ಬಡ ಬಗ್ಗರ ಮಕ್ಕಳನ್ನು ಇವತ್ತು ವರ್ಷದ ಲೆಕ್ಕದಲ್ಲಿ ಅಥವಾ ಇಷ್ಟು ಸಾವಿರ ಇಷ್ಟು ವರ್ಷಕ್ಕಂತೇಳಿ ಅದೇ ಜೀತದಾಳಾಗಿ ಇಟ್ಟುಕೊಂಡು ಅವರಿಗೆ ಬಹಳ ಹಿಂಸೆ ಕೊಡೋರಾಗಿದ್ದಾರೆ. ಅವರ ಒಂದು ದುಃಖ ಕಣ್ಣೀರು ದೇವರು ಕೇಳ್ತಾ ಇರ್ತಾನೆ, ನೋಡ್ತಾ ಇರ್ತಾನೆ. ಅಂಥ ಕೆಲಸ ಮಾಡುವರು ಕೂಡ ಕಡೆಗೆ ಒಂದಲ್ಲ ಒಂದು ಅವರಿಗೆ ಅವರ ಇಡೀ ಒಟ್ಟಿನಲ್ಲಿ ಯಾವುದೋ ಒಂದು ರೂಪದಲ್ಲಿ ಅವರಿಗಿರ್ಬೋದು, ಅವರ ಹೆಂಡತಿಗಿರ್ಬೋದು, ಮಕ್ಕಳಿಗಿರ್ಬೋದು, ಯಾವ ವ್ಯವಹಾರದಲ್ಲಿರ್ಬೋದು, ಯಾವುದರಲ್ಲೇ ಇರ್ಬೋದು, ಬಹಳ ಒಂದು ಶಾಪಗ್ರಸ್ತರಾಗ್ತಾರೆ ಅವರು. ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು. ಇದು ಕೂಡ ಒಂದು ಕೊಲೆಗೆ ಸಮಾನವಾಗಿದೆ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ಬಡ್ಡಿಗೆ ಹಣ ಕೊಡುವಂಥದ್ದು. ಒಬ್ಬರು ಕಷ್ಟ ಸಂಕಟ ದುಃಖದಲ್ಲಿ ಬಂದರೆ 100ಕ್ಕೆ 3 ರೂಪಾಯಿ 5 ರೂಪಾಯಿ 10 ರೂಪಾಯಿ ಅಂತೇಳಿ ಬಡ್ಡಿಗೆ ಕೊಡುವಂಥದ್ದು. ಅವರು ಕಷ್ಟದಲ್ಲಿ ಸಾಲಕ್ಕೆ ತೆಗೆದುಕೊಳ್ಳುವಂಥದ್ದು. ಅದಕ್ಕೆ ಬಡ್ಡಿ ಕಟ್ಟಕ್ಕೂ ಆಗೋದಿಲ್ಲ. ಕಡೆಗೆ ಅವರ ಆಸ್ತಿ ಪಾಸ್ತಿಗಳನ್ನು ಅಥವಾ ಬೆಳ್ಳಿ ಬಂಗಾರಗಳನ್ನ ಮನೆಯನ್ನು ಅವರ ವಾಹನಗಳನ್ನು ಅಡವಿಟ್ಟುಕೊಳ್ಳುವಂಥದ್ದು, ಅದಕ್ಕೆ ಬಡ್ಡಿ ಏರಿಸುವಂಥದ್ದು, ಅದನ್ನು ವಶಪಡಿಸಿಕೊಳ್ಳುವಂಥದ್ದು. ಇದು ಕೂಡ ಬಹಳ ಒಂದು ದೊಡ್ಡ ಒಂದು ಶಾಪವಾಗಿದೆ. ಅಂಥವರಿಗೂ ಕೂಡ ಬಹಳ ದೇವರ ಕೋಪ ಅಂಥವರ ಮೇಲೆ ಎರಗಿ ಬರುತ್ತದೆ. ಬಹಳ ಅದರಲ್ಲಿ ಹಣ ಸಂಪಾದನೆ ಮಾಡ್ಬೋದು, ಬಹಳ ಜೋರಾಗಿ ತಿರುಗ್ಬೋದು. ಕಡೆಗೆ ಬಹಳ ಒಂದು ಕಷ್ಟ ಸಂಕಟ ದೇವರ ಶಾಪಕ್ಕೆ ಗುರಿಯಾಗಬೇಕಾಗ್ತದೆ. ಒಂದಲ್ಲ ಒಂದು ರೀತಿಯಲ್ಲಿ ಅದರ 2ರಷ್ಟು ನಷ್ಟವಾಗುವ ಸಂದರ್ಭ ಇದೆ. ಇದಕ್ಕೆಲ್ಲ ಬೇಕಾದಷ್ಟು ಸಾಕ್ಷಿಗಳಿವೆ. ಇದನ್ನು ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಕಣ್ಣಾರೆ ಕಂಡಿದ್ದು ಕಿವಿಯಾರೆ ಕೇಳಿದ್ದು ಸರ್ವ ಸೃಷ್ಟಿಕರ್ತನಂತ ಭಗವಂತ ಪರಮಾತ್ಮನ ಯೇಸು ಕ್ರಿಸ್ತನ ಮಾತನ್ನು ನಾನು ತಿಳಿಸುವವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಹಾಗೆ ಇನ್ನೊಂದು ದೊಡ್ಡ ಕೊಲೆ ಏನಪ್ಪ ಅಂದರೆ, ಇವತ್ತು ನನಗೆ ಮಕ್ಕಳು ಬೇಡ ಅಂತೇಳಿ ಮದುವೆ ಆಗ್ತಾರೆ. ಇಷ್ಟು ಬೇಗ ಮಕ್ಕಳು ಬೇಡ ಅಂತೇಳಿ ಒಂದು ವೇಳೆ 1 ತಿಂಗಳು 2 ತಿಂಗಳು ಗರ್ಭ ಧರಿಸಿದರೆ ಅದನ್ನು ಏನು ಮಾಡೋದು, ಗರ್ಭಪಾತ ಮಾಡಿಸುವಂಥದ್ದು. ಅಥವಾ ಇದು ಸ್ಕ್ಯಾನಿಂಗ್ ಮಾಡಿದ ಹೆಣ್ಣು ಮಗು ಅಂದಾದರೆ ನನಗೆ ಬೇಡವೇ ಬೇಡ ಅಂತ ಹೇಳುವಂಥದ್ದು. ಅಥವಾ ಈ ಅನೈತಿಕ ಸಂಪರ್ಕದಿಂದ ಮದುವೆ ಆಗಲಿಕ್ಕೆ ಮೊದಲು ಈ ರೀತಿಯ ಗರ್ಭ ಧರಿಸಿದರೆ ಅದರಲ್ಲಿಯೂ ಕೂಡ ಗರ್ಭಪಾತ ಮಾಡಿಸುವಂಥದ್ದು. ಇದು ಖಂಡಿತವಾಗಿ ಎಲ್ಲರೂ ಅದೊಂದು ದೇವರ ಒಂದು ರೂಪವಾಗಿದೆ, ದೇವರ ಸೃಷ್ಟಿಯಾಗಿದೆ. ಅದು ದೇವರು ಅದನ್ನು ಬೆಳೆಸುವವರಾಗಿದ್ದಾರೆ. ಹೀಗೆ ಯಾವುದೇ ರೀತಿಯಲ್ಲಿ ಒಂದು ಗರ್ಭ ಮಾಡಿದರೆ ಅಥವಾ ಇನ್ನೊಬ್ಬರಿಗೆ ಮಾಡಿಸಲು ಸಹಾಯ ಮಾಡಿದರೆ ಅವರಿಗೂ ಕೂಡ ಬಹಳ ಶಿಕ್ಷೆ ಬರ್ತದೆ. ಅವರಿಗೆ ಮಕ್ಕಳೇ ಹುಟ್ಟೋದಾಗ್ಬೋದು ಮುಂದೆ, ಅಥವಾ ಹುಟ್ಟಿದರೆ ಅಂಗವಿಕಲರಾಗ್ಬೋದು, ನಾನಾ ರೀತಿಯಲ್ಲಿ ಅಂಗವಿಕಲರಾಗ್ಬೋದು, ಅಥವಾ ಹುಟ್ಟಿದ ಮಕ್ಕಳು ಸಾಯ್ತಾ ಹೋಗ್ಬೋದು, ಅಥವಾ ಅವರ ಹೆಂಡತಿಯರು ಗರ್ಭಪಾತ ಆಗ್ಬೋದು, ಅಥವಾ ಅವರಲ್ಲಿ ಹುಟ್ಟಿದ ಮಕ್ಕಳ ಕೂಡ ಈ ಒಂದು ಶಾಪವು ಬಂದೇ ಬರುತ್ತದೆ. ಆದ್ದರಿಂದ ಗರ್ಭಪಾತ ಮಾಡಿಸಲೇಬಾರದು, ಇನ್ನೊಬ್ಬರಿಗೆ ಸಹಾಯ ಮಾಡಲೇಬಾರದು. ಅದಕ್ಕೆ ಏನು ಮಾಡಬೇಕು, ಮೊದಲೇ ಮಕ್ಕಳಿಗೆ ಗರ್ಭ ಬೆಳೆದ ಹಾಗೆ ನಾನಾ ರೀತಿಯಾಗಿ ಒಂದು ಅದಕ್ಕೆ ಇದು ಗರ್ಭ ಬೆಳೆಯದ ಹಾಗೆ ಮಾಡುವಂಥ ವಿಷಯಗಳಿವೆ. ಅದನ್ನು ಅಳವಡಿಸಿಕೊಳ್ಳಬೇಕಾಗಿದೆ ಅಥವಾ ಅದನ್ನು ಮಾಡಿಸಿಕೊಳ್ಳಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಕೂಡ ಒಂದು ದೊಡ್ಡ ಕೊಲೆಯಾಗಿದೆ. ಉದಾಹರಣೆಗೆ ಒಂದು ಮನೆಯಲ್ಲಿ ಏನು ಮಾಡ್ತಾರೆ, ಗಂಡ ಹೆಂಡತಿ ಇದ್ದಾಗ ಹೆಂಡತಿ ಅತ್ತೆ ಮೇಲೆ ಚಾಡಿ ಹೇಳಿ, ಮಗನಿಗೆ ಚಾಡಿ ಹೇಳಿ ತಂದೆ ತಾಯಿಗೆ ಹಿಂಸೆ ಕೊಡಿಸುವಂಥದ್ದು, ಅಥವಾ ಗಂಡನ ಕೈಲಿ ಹೊಡಿಸುವಂಥದ್ದು, ಅಥವಾ ತಾಯಿಯಂದಿರು ಮಗನಿಗೆ ಚಾಡಿ ಹೇಳಿಬಿಟ್ಟು ಸೊಸೆಗೆ ಹೊಡಿಸುವಂಥದ್ದು.
ಇದು ಕೂಡ ಬಹಳ ಒಂದು ದೊಡ್ಡ ಕೊಲೆಗೆ ಕಾರಣವಾಗಿದೆ. ನಾನಾ ರೀತಿ ಯಾವುದೇ ರೀತಿಯಲ್ಲಿ ಇನ್ನೊಬ್ಬರ ಮೇಲೆ ಮನಸ್ಸು ನೋಯಿಸುವಂಥದ್ದು, ಇನ್ನೊಬ್ಬರ ಆಸ್ತಿ ಪಾಸ್ತಿ ಬೆಳ್ಳಿ ಬಂಗಾರನ ವಶಪಡಿಸಿಕೊಳ್ಳುವಂಥದ್ದು, ಈಗಾಗಲೇ ಹೇಳಿದಂಥ ವಿಚಾರದಲ್ಲಿ ಇದೆಲ್ಲವೂ ಕೊಲೆಗೆ ಕಾರಣ. ಇದಕ್ಕೆ ಯಾರು ಭಾಗಿಯಾಗ್ತಾರೋ ಅವರಿಗೂ ದೊಡ್ಡ ಶಿಕ್ಷೆ, ಅವರ ಮಕ್ಕಳಿಗೂ ಮುಂದೆ ದೊಡ್ಡ ಶಿಕ್ಷೆ ಆಗ್ತದೆ. ಅದಕ್ಕೆ ತಂದೆಯ ದೋಷ ಫಲ 3-4 ಮಕ್ಕಳ ತಲೆಮಾರಿಗೆ ಅಂತ ತಾಯಿಯ ಪಾಪ ಅಳಿದು ಹೋಗದಿರಲಿ ಅಂತ ಹೇಳುವಂಥದ್ದು ಕೂಡ. ಏನೇ ಇದ್ದರೂ ಸತ್ಯವನ್ನ ಮಾತಾಡಿಕೊಂಡು ಇನ್ನೊಬ್ಬರಿಗೆ ತೊಂದರೆ ಮಾಡದ ಹಾಗೆ ಒಳ್ಳೆ ರೀತಿಯಲ್ಲಿ ಜೀವನ ನಡೆಸಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ 6ನೇ ಆಜ್ಞೆ ವಿಮೋಚನ ಕಂಡ 20ನೇ ಅಧ್ಯಾಯ 6ನೇ ಆಜ್ಞೆ ಇಲ್ಲಿಗೆ ಮುಕ್ತಾಯವಾಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಈಗ 7ನೇ ಆಜ್ಞೆಗೆ ಹೋಗೋಣ. ವಿಮೋಚನ ಕಂಡ 20ನೇ ಅಧ್ಯಾಯ 14ನೇ ವಚನ. ವ್ಯಭಿಚಾರ ಮಾಡಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವ್ಯಭಿಚಾರ ಅಂದರೆ ಮದುವೆಗೆ ಮೊದಲೇ ಯೌವನ ಪ್ರಾಯದಲ್ಲಿ ಅಥವಾ ಮದುವೆ ಆದ ಮೇಲೆ ಕೂಡ ಗಂಡ ಹೆಂಡತಿ ಅಲ್ಲದೆ ಇತರರೊಂದಿಗೆ ಸಂಪರ್ಕ ಇಟ್ಟುಕೊಳ್ಳುವುದು ಬಹಳ ಒಂದು ದೊಡ್ಡ ಪಾಪವಾಗಿದೆ, ಬಹಳ ಒಂದು ದೊಡ್ಡ ಶಾಪವಾಗಿದೆ. ಅದರಿಂದ ಇವತ್ತು ಅನೇಕರು ಏನು ಮಾಡ್ತಾರೆ, ಹಾದಿ ಬೀದಿಯಲ್ಲಿ ಸಾಯ್ತಾರೆ, ಹೊಡೆದಾಡ್ಕೊಳ್ತಾರೆ, ಕೈಕಾಲು ಮುಚ್ಕೊಳ್ತಾರೆ, ಜೈಲಿಗೆ ಹೋಗ್ತಾರೆ ವ್ಯಭಿಚಾರದಿಂದಾಗಿ. ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು. ಗಂಡ ಹೆಂಡತಿಯರು ಮಾತ್ರ ಸಂಪರ್ಕದಲ್ಲಿ ಇರಬೇಕು. ಮದುವೆ ಆದವರು ಅಥವಾ ಮದುವೆ ಆಗಕ್ಕೆ ಮೊದಲು ಮದುವೆ ಆದ ಮೇಲೆ ಕೂಡ ಈ ರೀತಿ ಮಾಡೋದು ಬಹಳ ಒಂದು ದೊಡ್ಡ ಶಾಪವಾಗಿದೆ. ಅದು ಕೂಡ ಆ ಶಾಪ ಕೂಡ ಮಕ್ಕಳ ಮೇಲೆ ಬಂದೇ ಬರುತ್ತದೆ. ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು. ಅದು ಯಾವುದೇ ಕಾರಣಕ್ಕೂ ಅನೈತಿಕ ಸಂಪರ್ಕ ಅಂತೇಳಿ ಇರಬಾರದು. ಇದು ಕೂಡ ದೇವರ ದೃಷ್ಟಿಯಲ್ಲಿ ಮಹಾ ಪಾಪವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಈಗ 8ನೇ ಆಜ್ಞೆಗೆ ಹೋಗೋಣ. ವಿಮೋಚನ ಕಾಂಡ 20:15 8ನೇ ಆಜ್ಞೆಯಾಗಿದೆ. ಕದಿಯಬಾರದು. ಕದಿಯೋದ್ರೆ ಇನ್ನೊಬ್ಬರ ಆಸ್ತಿ ಪಾಸ್ತಿ ಆಗಲಿ, ಯಾವುದೇ ಪ್ರಾಣಿ ಪಕ್ಷಿ ವಾಹನಗಳಾಗಲಿ ಯಾವುದೇ ಏನು ಮಾಡಲಿ ಕದಿಯಲು ಹೋಗಬಾರದು. ಅದು 1 ಸಲ 2 ಸಲ ಹಲವಾರು ಸಲ ಕದ್ದು ಅಭ್ಯಾಸ ಆಗ್ಬಿಡ್ತದೆ. ಒಳ್ಳೆ ದುಡ್ಡು ಮಾಡ್ಬೋದು. ಕಡೆಗೆ ಒಂದಲ್ಲ ಒಂದು ದಿವಸ ಸಿಕ್ಕಾಕೊಂಡು ಪೊಲೀಸ್ನವರ ಕೈಯಲ್ಲಿ ಶಿಕ್ಷೆಯನ್ನು ಅನುಭವಿಸ್ಬೇಕು, ಜೈಲಿಗೆ ಹೋಗ್ಬೇಕಾಗ್ತದೆ. ಆಮೇಲೆ ಪೊಲೀಸ್ನವರ ಕೈಲಿ ಎನ್ಕೌಂಟರ್ ಆಗ್ಬೋದು, ಜನರ ಕೈಗೆ ಸಿಕ್ಕಾಕೊಂಡು ಅಲ್ಲಿ ಕೂಡ ಪೆಟ್ಟು ತಿನ್ಬೋದು, ಅಥವಾ ನೇರವಾಗಿ ದೇವರಿಂದಲೇ ಶಿಕ್ಷೆ ಬರಬಹುದು ಅವರ ಕೈಗೆ, ಕಾಲಿಗೆ, ಶರೀರಕ್ಕೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಕದಿಯಕ್ಕೆ ಹೋಗಬಾರದು. ಬಡತನ ಇದೆ ಅಂತ ಹೇಳಿದ್ರು ಕೂಡ ಕೂಲಿ ಕೆಲಸ ಮಾಡಿ ತಿನ್ನಬೇಕು ಹೊರತು ಕದಿಯೋಕ್ಕೆ ಹೋಗಬಾರದು. ಇದು ಕೂಡ ಒಂದು ಕೊಲೆಗೆ ಸಮಾನ ಆಗಿದೆ. ಶಾಪ ಬರ್ತದೆ, ಶಾಪ ಹಾಕ್ತಾರೆ, ಇತರರ ಕೈಲಿ ಶಾಪವನ್ನು ಹಾಕಿಸಿಕೊಳ್ಳುವಂಥದ್ದು. ಆದ್ದರಿಂದ ಬಹಳ ಎಚ್ಚರ. ಇದರಲ್ಲಿ ಇನ್ನೊಂದು ವಿಚಾರ ಏನಪ್ಪ ಅಂದರೆ ದೇವರಿಗೆ ಸಂಬಂಧಪಡುವಂಥದ್ದು. ಇವತ್ತು 10ರಲ್ಲಿ 1 ಭಾಗ ದಶಾಂಶ, ಒಂದು ಬೆಳೆಯಲ್ಲಿ ಪ್ರಥಮ ಬೆಳೆ ಯಾವುದೇ ಬೆಳೆ ಬೆಳೀಲಿ, ಒಂದು ಪಶುಗಳಲ್ಲಿ ಕೂಡ ಇವತ್ತು ಹಸು ಕರ ಹಾಕ್ತಾ ಬಂದರೆ ಮೊದಲು ಹಾಕಿದ ಗಂಡು ಕರು, ಆದರೆ ಅದನ್ನು ಮಾರಿಬಿಟ್ಟು ಗಂಡು ಕರು ಆ ಯಾಜಕರಲ್ಲಿ ಸೇವಕರು ಬೇಡ ಅಂತ ಹೇಳಿದ್ರೆ ಮಾರಿಬಿಟ್ಟು ಹಣವನ್ನು ಕೊಡಬೇಕು. ಅದೇ ರೀತಿ ಆಡುಗಳದು, ಅದೇ ರೀತಿ ಕುರಿಗಳದು, ಅದೇ ರೀತಿ ಪ್ರತಿಯೊಂದು ಬೆಳೆಯಲ್ಲಿ ಪ್ರಥಮ ಬೆಳೆಯನ್ನು ತಂದು ದೇವರಿಗೆ ಕಾಣಿಕೆಯಾಗಿ ಸಮರ್ಪಿಸಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದು ಕೂಡ ಆ ಸೇವಕರು, ದೇವರ ಸೇವಕರು ಬೇಡ ನನಗೆ ಅಂತ ಹೇಳಿದ್ರೆ, ನನಗೆ ಇದು ಬೇಡ ಅಂತ ಹೇಳಿದ್ರೆ ಮಾರಿಬಿಟ್ಟು ಹಣವನ್ನು ತಂದು ಕೊಡಬೇಕು. 10ರಲ್ಲಿ 1 ಭಾಗ. ಒಂದು ವೇಳೆ ಬಹಳ ಕಷ್ಟ ಸಂಕಟ ದುಃಖಗಳು ಕಡಿಮೆ ಆಗ್ಬೋದು, ಆದರೆ ಶಕ್ತಿಗನುಸಾರವಾಗಿಯೇ ಕೊಡಬೇಕು. ಅಂದರೆ ಅಲ್ಲಿ ಖರ್ಚು ಜಾಸ್ತಿ ಇದೆ, ಉತ್ಪತ್ತಿ ಕಡಿಮೆ ಇದೆ, ಬೆಳೆ ಬೆಳೀಲೇ ಇಲ್ಲ, ಜೀವನ ಬಹಳ ಕಷ್ಟ ಇದೆ, ಸಾಧ್ಯವಾದಷ್ಟು ಒಂದು ವೇಳೆ ಏನೂ ಆಗಲಿಲ್ಲ ಅಂದರೂ ಅದು ದೇವರಿಗೆ ಗೊತ್ತಿದೆ, ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು ಪ್ರಾರ್ಥನೆ ಮೂಲಕ. ಆದರೆ ಸುಳ್ಳು ಹೇಳಬಾರದು. ಅದು ದೊಡ್ಡ ಒಂದು ಶಾಪವಾಗಿ ಮಾರ್ಪಡುತ್ತದೆ. ಇನ್ನೊಂದು ಏನಪ್ಪ ಅಂದರೆ ಕಾಣಿಕೆಯನ್ನು ಕೊಡುವಾಗಲೂ ಕೂಡ ಕೆಲವರು ಬಹಳ ಕೆಟ್ಟೋದಂಥ ಹೊಲದ ಬೆಳೆಗಳಲ್ಲಿ ಬಹಳ ಜಲ್ಲು ಹಲ್ಲು ಪಲ್ಲು ಬೇಡದನ್ನು ತಂದು ಕೊಡ್ತಾರೆ. ದುಡ್ಡನ್ನು ಕಾಣಿಕೆಯಾಗುವ ಹರಿದು ಹೋದಂಥ ನೋಟುಗಳನ್ನು ತಂದು ಹಾಕ್ತಾರೆ. ಹಾಗೆ ಇವತ್ತು ಅನೇಕ ದಾನ ಧರ್ಮಗಳನ್ನು ಮಾಡುವಾಗ ಆಶ್ರಮಗಳಿಗೆ ಕೂಡ ಅವರ ಹೆಂಡತಿ ಮಕ್ಕಳು ಹಾಕಿ ಹಳೆ ಪಳೆದನ್ನು ತಗೊಂಡೋಗಿ ಕೊಡ್ತಾರೆ. ಊಟ ಉಪಚಾರಗಳನ್ನು ಕೊಡುವಾಗ ಹಳೆಯದನ್ನು ಕೊಡ್ತಾರೆ. ಇದೆಲ್ಲ ಮಾಡಕ್ಕೆ ಹೋಗಬಾರದು. ಕೊಟ್ಟರೆ ಒಳ್ಳೆಯದನ್ನೇ ಕೊಡಬೇಕು. ದೇವರಿಗೂ ಸಂತೋಷವಾಗಬೇಕು. ಅವರಿಗೆ ಸಂತೋಷವಾದರೆ ದೇವರಿಗೆ ಸಂತೋಷವಾದ ಹಾಗೆ ಇಂಥದ್ರಲ್ಲಿ ಕೂಡ ಮೋಸ ಮಾಡಬಾರದು. ಸರಿಯಾಗಿ ನಡ್ಕೊಳ್ಳಬೇಕು. ಪ್ರಥಮ ಫಲ ಅಂದರೆ ಬಹಳ ಒಳ್ಳೆಯದನ್ನೇ ಕಾಣಿಕೆಯಾಗಿ ಸಮರ್ಪಿಸಬೇಕು. ಕೊಡೋವರಿಗೆ ಅನಾಥ ಮಕ್ಕಳು, ಅನಾಥಾಶ್ರಮಗಳು, ಭಿಕ್ಷೆ ಬೇಡವರು ಇಂಥವರಿಗೆ ಕೊಡೋದು ಕೂಡ ಒಳ್ಳೆಯದನ್ನೇ ಕೊಡಬೇಕು, ಹೊರತು ಕೆಟ್ಟದನ್ನು ಕೊಡಲು ಹೋಗಲೇಬಾರದು. ಒಂದು ವೇಳೆ ನಮ್ಮಲ್ಲಿ ಇದ್ದುಕೊಂಡು ಇಲ್ಲದಿದ್ದರೂ ಸುಳ್ಳು ಹೇಳ್ಕೊಂಡು ಏನು ಮಾಡ್ತಾರೆ, ಇಲ್ಲ ಅಂತೇಳಿ ಅಲ್ಪ ಸ್ವಲ್ಪವನ್ನು ಕೊಡ್ತಾರೆ.
ಇದು ಕೂಡ ದೇವರಿಗೆ ಒಂದು ದೊಡ್ಡ ಬೇಸರ. ಇನ್ನೊಂದು ಕೆಲವರು ನಾನು ಪ್ರಾರ್ಥನೆ ಮಾಡಿದ್ದು ಆಗಲಿಲ್ಲ, ಹೇಳಿದ್ದು ಆಗಲಿಲ್ಲ, ಕೇಳಿದ್ದು ಸಿಕ್ಕಲಿಲ್ಲ, ನಾನು ಯಾಕೆ ಕಾಣಿಕೆ ಕೊಡಬೇಕು ಅಂತೇಳಿ ಎಷ್ಟೋ ಲಕ್ಷ ಲಕ್ಷ ಸಂಪಾದನೆ ಮಾಡಿ ಹಣ ಇಟ್ಟರು ಕೂಡ ಕೊಡೋದಿಲ್ಲ. ಆದರೆ ಅವರಿಗೆ ದೇವರ ವಿಷಯವನ್ನು ಎಷ್ಟು ಹೇಳಿದರೂ ಆಗೋದಿಲ್ಲ, ಅದು ಕೇಳೋದಿಲ್ಲ, ನಂದು ನೆರವೇರಲಿಲ್ಲ ಅಂತೇಳಿ ಕೊಡೋದನ್ನು ಕೂಡ ನಿಲ್ಲಿಸಿಬಿಡ್ತಾರೆ. ಇದು ಕೂಡ ದೊಡ್ಡ ಶಾಪವಾಗಿದೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಕದಿಯಲು ಕೂಡ ಹೋಗಬಾರದು. ಏನೇ ಮಾಡಿದರೂ ಪ್ರತಿಯೊಂದನ್ನು ದೇವರು ಆಕಾಶದ ಮೇಲೆ ಜಲರಾಶಿ ಮೇಲೆ ಸಿಂಹಾಸನದಲ್ಲಿ ಕೂತುಕೊಂಡು ಪ್ರತಿಯೊಬ್ಬರು ನಡೆಯುವ ಹೆಜ್ಜೆಯನ್ನು, ಮಾತಾಡುವ ಮಾತನ್ನು, ಅವರ ಮನಸ್ಸನ್ನು, ಹೃದಯವನ್ನು ಕೂಡ ಪರೀಕ್ಷಿಸುವನಾಗಿದ್ದಾನೆ. ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು. ಇಲ್ಲದಿದ್ದರೆ ಅದಕ್ಕೂ ಕೂಡ ಅದು ಒಂದಲ್ಲ ಒಂದು ರೀತಿಯಲ್ಲಿ ನಷ್ಟ ಆಗುವುದು ಮಾತ್ರ ಖಂಡಿತ. ಇದು ಆದ್ದರಿಂದ ದೇವರಿಂದ ಆಯ್ಕೆಯಾದವರು ಬಹಳ ಎಚ್ಚರವಾಗಿ ಇರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಮುಂದೆ ಈಗ 8ನೇ ಆಜ್ಞೆಗೆ ಹೋಗೋಣ. ವಿಮೋಚನ ಕಾಂಡ 20ನೇ ಅಧ್ಯಾಯ 16ನೇ ವಚನ. ಮತ್ತೊಬ್ಬನ ಮೇಲೆ ಸುಳ್ಳು ಸಾಕ್ಷಿ ಹೇಳಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಮತ್ತೊಬ್ಬರ ಮೇಲೆ ಸುಳ್ಳು ಸಾಕ್ಷಿ ಹೇಳಬಾರದು ಅಂದರೆ ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ಅತ್ತೆ, ಸೊಸೆ, ಅಣ್ಣ, ತಮ್ಮ, ಅಕ್ಕ, ತಂಗಿ, ನೆರೆಕರೆಯವರು ಯಾರೇ ಇರ್ಬೋದು. ಆದರೆ ಇವತ್ತೇನು ಮಾಡ್ತಾರೆ, ನಾನಾ ರೀತಿಯಲ್ಲಿ ಅವರು ತಪ್ಪು ಮಾಡಿಕೊಂಡು ಇನ್ನೊಬ್ಬರನ್ನ ಕೆಡ್ಸೋಕ್ಕೆ ಆ ಕಡೆ ಈ ಕಡೆ ಚಾಡಿ ಹೇಳೋದು, ಜಗಳ ಮಾಡುವಂಥದ್ದು, ಹೊಡೆದಾಟ, ಬಡದಾಟ, ಕೊಲೆ ಕೂಡ ಬರ್ತದೆ. ಅದು ಕಾರಣ ಯಾವುದು? ಈ ಸುಳ್ಳು. ಇದು ಕೂಡ ಒಂದು ಕೊಲೆಗೆ ಸಮಾನವಾಗಿದೆ. ಆದ್ದರಿಂದ ಯಾರೇ ಆಗಲಿ ಖಂಡಿತವಾಗಿ ಸುಳ್ಳು ಹೇಳಕ್ಕೆ ಹೋಗಬಾರ್ದು. ಅದರಲ್ಲಿ ಇನ್ನೊಬ್ಬರ ಮನಸ್ಸು ಹೋಸುವಂಥದ್ದು, ಹಿಂಸೆ ಬರುವಂಥದ್ದು, ಜಗಳ ಬರುವಂಥದ್ದು, ಅದು ಕೂಡ ಬಹಳ ದೊಡ್ಡ ಒಂದು ಪಾಪವಾಗಿದೆ. ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು. ಯಾವನೇ ಇದ್ದರೂ ಸತ್ಯವನ್ನೇ ಹೇಳಬೇಕು. ಇಲ್ಲ ಇದ್ದರೆ ಅಂಥವರಿಂದ ದೂರ ಸರಿದು ನಾವು ಜೀವನವನ್ನು ಮಾಡಬೇಕಾಗಿದೆ. ಸುಳ್ಳು ಕೂಡ ಯಾರ ಮೇಲೆ ಕೂಡ ಸುಳ್ಳು ಹೇಳಿ ಇನ್ನೊಬ್ಬರನ್ನ ಕೆಡಿಸ್ಲಿಕ್ಕೆ ನೋಡಬಾರ್ದು. ಕೆಲವರು ಆಸ್ತಿ ಪಾಸ್ತಿಗಾಗಿ ಒಬ್ಬರು ಒಳ್ಳೇದಾಗೋದು ಕಂಡ್ರೆ ಹೊಟ್ಟೆ ಕಿಚ್ಚು ಬರ್ತದೆ. ಅದೇ ರೀತಿ ಆಗಲೇ ಹೇಳಿದಾಗ ಇದು ಮನೆಯ ಕುಟುಂಬದೊಳಗೆ ಕೂಡ ಬಹಳ ನಡೆಯುವಂಥದ್ದು. ಯಾವುದೇ ಕಾರಣಕ್ಕೂ ಸತ್ಯವನ್ನೇ ನುಡಿಯಬೇಕು, ಸುಳ್ಳು ಹೇಳಕ್ಕೆ ಹೋಗಬಾರದು. ಅಂಥವರ ಮೇಲೆ ಕೂಡ ದೇವರ ಒಂದು ಕೋಪ ಬಹಳವಾಗಿ ಎರಗಿ ಬರುತ್ತದೆ. ಈಗಾಗಲೇ ಹೇಳಿದಾಗ ದಶಾಂಶ, ಕಾಣಿಕೆ, ಯಾವುದೇ ವಿಚಾರದಲ್ಲಿ ಕೂಡ ಸುಳ್ಳು ಹೇಳಕ್ಕೆ ಹೋಗಬಾರ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಈಗ 10ನೇ ಆಜ್ಞೆಗೆ ಹೋಗೋಣ. ವಿಮೋಚನ ಕಾಂಡ 20ನೇ ಅಧ್ಯಾಯ 10ನೇ ಆಜ್ಞೆ. ವಿಮೋಚನ ಕಾಂಡ 20ನೇ ಅಧ್ಯಾಯ 17ನೇ ವಚನ. ಮತ್ತೊಬ್ಬನ ಮನೆಯನ್ನು ಆಶಿಸಬಾರದು. ಮತ್ತೊಬ್ಬನ ಹೆಂಡತಿ, ಗಂಡಾಳು, ಹೆಣ್ಣಾಳು, ಎತ್ತು, ಕತ್ತೆ ಮುಂತಾದ ಯಾವುದನ್ನು ಆಶಿಸಬಾರದು. ಮತ್ತೊಬ್ಬನ ಮನೆ ಅಂದರೆ ಇವತ್ತೊಬ್ಬರಿಗೆ ಕಷ್ಟ, ಸಂಕಟ, ದುಃಖ, ಕಾಯಿಲೆ, ಕಸ ಬರ್ಬೋದು. ಅಕಸ್ಮಾತ್ ಮದುವೆ ಮಾಡಲಿಕ್ಕೂ ಇರ್ಬೋದು. ಅಕಸ್ಮಾತ್ ಮನೆ ಕಟ್ಟಲಿಕ್ಕಿಲ್ಲದು, ಸಾಲ ಮಾಡಿಬಿಟ್ಟು ಏನು ಮಾಡ್ತಾರೆ, ಮನೆ ಕಟ್ತಾರೆ. ಕಡೆಗೆ ಅದಕ್ಕೆ ಬಡ್ಡಿಗೆ ಬಡ್ಡಿ ಏರಿಸಿಬಿಟ್ಟು ಬೆಳ್ಳಿ ಬಂಗಾರನ ಅಡವಿಟ್ಕೊಳ್ತಾರೆ. ಬಡ್ಡಿ ಏರಿಸಿಬಿಟ್ಟು ಅದನ್ನು ನಾಶ ಮಾಡೋದು. ಕಡೆಗೆ ಅವರಿಗೆ ಏನು ಇಲ್ಲದೆ ಮಾಡೋದು, ನಮಗೆ ಬೇಕು ಅಂತೇಳಿ ವಶಪಡಿಸಿಕೊಳ್ಳುವಂಥದ್ದು. ಅವ್ರು ಭಾಳ ಕಷ್ಟ ಇದ್ದಾರೆ, ಅವರ ಮಕ್ಕಳನ್ನು ಏನು ಮಾಡ್ತಾರೆ, ಜೀತದಳಾಗಿಟ್ಟುಕೊಳ್ತಾರೆ. ಅವರೆಲ್ಲರೂ ನಮ್ಮ ವಶಪಡಿಸಿಕೊಳ್ಳಬೇಕು ಅಂತ ಅನೇಕರು ಮನೆ ಸೈಟ್ಗಳನ್ನ ವಶಪಡಿಸಿಕೊಳ್ತಾರೆ, ವಾಹನಗಳನ್ನು ವಶಪಡಿಸಿಕೊಳ್ತಾರೆ. ಇದು ಕೂಡ ಬಹಳ ಒಂದು ದೊಡ್ಡ ಕೋಪ. ಅವರಿಗೆ ಇಲ್ಲದ್ರಿಂದಾಗಿ ಇದ್ದವನ ಹತ್ರ ಸಾಲ ಕೇಳ್ತಾರೆ. ಆಗ ಸಾಲ ಕೊಡೋರು ಸ್ವಲ್ಪವಾದರೂ ಅವ್ರು ಕೇಳಿದಷ್ಟು ಕೊಡೋಕ್ಕಾಗದಿದ್ದರೆ ಸ್ವಲ್ಪವಾದರೂ ಕೊಡಲೇಬೇಕು. ಬಡ್ಡಿ ತೆಗೆದುಕೊಳ್ಳಲೇಬಾರದು. ಅವರ ಆಸ್ತಿ ಪಾಸ್ತಿ ಯಾವುದರ ಮೇಲೆ ಕೂಡ ಆಶೆ ಪಡಬಾರದು. ಅದು ಬಹಳ ಒಂದ್ಸಲ ಅವರನ್ನು ಐಶ್ವರ್ಯವಂತರನ್ನಾಗಿ ಮಾಡ್ಬೋದು, ಕಡೆಗೆ ಸಂಪೂರ್ಣ ನಿರ್ನಾಮ ಆಗ್ತದೆ. ಅವರ ಮಕ್ಕಳ ಕಾಲಕ್ಕಾದರೂ ಅದು ನಿರ್ನಾಮ ಆಗ್ತದೆ. ಅವರ ಮಕ್ಕಳಿಗೂ ಏನೂ ಇಲ್ಲದಾಗ್ತದೆ. ಇದು ದೊಡ್ಡ ಒಂದು ಶಾಪವಾಗಿ ಮಾರ್ಪಡ್ತದೆ. ದೊಡ್ಡ ರೋಗ ರುಜಿನಗಳಿಗೆ ಬಂದು ಅವರು ಕೂಡ ಕಡೆಗೆ ಲಕ್ಷ ಆಸ್ಪತ್ರೆಗೆ ಕೂಡ ಸುರಿಯುವಂಥ ಕಥೆಗಳು ಬರುತ್ತವೆ. ಹಾಗೆ ಇದೆಲ್ಲವೂ ನೋಡಿ ಇವತ್ತು ಕೂಡ ಭೂಲೋಕಕ್ಕೆ ಸುನಾಮಿ, ಚಂಡಮಾರುತ, ಭೂಕಂಪಗಳು, ಬೆಟ್ಟ ಗುಡ್ಡ ಸವಿಯೋದು, ಇದ್ದು ತೀರಾ ಕೊಚ್ಚಿ ಹೋಗುವಂಥದ್ದು, ಇದು ಪೂರ್ತಿ ಅನ್ಯಾಯದ ಸಂಪಾದನೆ, ದೇವರ ಕೋಪ ಇಂಥವರ ಮೇಲೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇನ್ನೊಬ್ಬರ ಮನೆಯನ್ನ ಆಶಿಸಬಾರದು. ಮತ್ತೊಬ್ಬನ ಹೆಂಡತಿ, ಗಂಡಾಳು, ಹೆಣ್ಣಾಳು, ಎತ್ತು, ಕತ್ತೆ. ಹಾಗೆ ಇವತ್ತು ಕೊಡೋದು ನೋಡಿ, ಇನ್ನೊಬ್ಬರ ಕೆಲಸಕ್ಕಾಗಿ ಇನ್ನೊಬ್ಬರನ್ನ ಜೀತದಲ್ಲ ಇಟ್ಕೊಳ್ಳೋದು, ಅವರಿಗೆ ಹಿಂಸೆ ಕೊಡುವಂಥದ್ದು, ಮನೆಯವ್ರನ್ನ ಬಂಧನದಲ್ಲಿ ಇಟ್ಟುಕೊಳ್ಳುವಂಥದ್ದು, ಅದೇ ಕೂಲಿಯವರಿಗೆ ತೊಂದರೆ ಕೊಡುವಂಥದ್ದು. ಮತ್ತೆ ಅವರ ಒಬ್ಬೊಬ್ಬರು ಪ್ರಾಣಿಗಳನ್ನು ಕೂಡ ಕಷ್ಟಕ್ಕೆ ಮಾರಕ್ಕೆ ಹೋದಾಗ ಸ್ವಲ್ಪ ದುಡ್ಡಿಗೆ ತಗೊಳ್ಳುವಂಥದ್ದು. ಇದು ಕೂಡ ಬಹಳ ಒಂದು ದೊಡ್ಡ ತಪ್ಪಾಗಿದೆ.
ಆದ್ರಿಂದ ಇಂಥ ವಿಷಯಕ್ಕೂ ಕೂಡ ಹೋಗಬಾರದು. ಇದಾಗಿದೆ 10 ದಶಾಜ್ಞೆಗಳು. ದೇವರನಾಮಕ್ಕೆ ಸ್ತೋತ್ರವಾಗಲಿ. ಇದಕ್ಕೆ ಮೀರಿದ್ರೆ ದೇವರಿಂದ ಆದುಕೊಂಡವರು ಇದನ್ನ ತಿಳ್ಕೊಂಡು ಮತ್ತು ತಪ್ಪು ಮಾಡಲು ಹೋದ್ರೆ ಖಂಡಿತವಾಗಿ ದೇವರ ಶಿಕ್ಷೆಯನ್ನು ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಅದು ನೋಡಿ, ಇವತ್ತು ಒಂದೊಂದು ಬೆಳೆ ಬಂದರೂ ಕೂಡ ಹಿಂದೆ ನಾವು ಇಸ್ರೇಲರ ಘಟನೆಯನ್ನು ನೋಡಿಕೊಂಡಿದ್ದೇವೆ. ಆಲಿಕಲ್ಲು ಮಳೆ ಬಂದು ಎಲ್ಲ ಬೆಳೆಯನ್ನು ನಾಶ ಮಾಡ್ತು. ದನ ಕರುಗಳಿಗೆ ರೋಗ, ಜನಗಳಿಗೂ ದೊಡ್ಡ ದೊಡ್ಡ ರೋಗಗಳು. ಬೆಳೆ ಕೂಡ ಕಣ್ಣಿಗೆ ಕಾಣ್ತದೆ, ಸಿಕ್ಕೋದಿಲ್ಲ. ಪ್ರಾಯ ಇಲ್ಲದಿರೋದು ಎಲ್ಲ ಕೊಳೆತು ಹೋಗುವಂಥದ್ದು. ಒಂದೊಂದು ಕಡೆ ಮಳೆ, ಗಾಳಿ, ಚಂಡಮಾರುತ, ಬೆಟ್ಟ ಕುಸಿಯುವುದು, ಆಮೇಲೆ ಸುನಾಮಿ, ನಾನಾ ಥರದ ಶಿಕ್ಷೆಗಳು. ಮಳೆ ಬಂದೆಲ್ಲ ಕೊಚ್ಚಿ ಹೋಗ್ತದೆ, ಬಿಲ್ಡಿಂಗ್ಗಳು ಬೀಳ್ತವೆ, ವಾಹನಗಳು ಕೊಚ್ಚಿಕೊಂಡು ಹೋಗ್ತವೆ. ಇದು ಎಲ್ಲ ದೇವರ ಕೋಪವಾಗಿದೆ. ನನ್ನದು, ನಾನು ಮಾಡಿದೆ ಅಂತೇಳಿ ವಿರುದ್ಧವಾಗಿ ಇನ್ನೊಬ್ಬರ ಮನಸ್ಸನ್ನು ವಹಿಸುವಂಥದ್ದು ಒಂದಲ್ಲ ಒಂದು ರೀತಿಯಲ್ಲಿ ಈಗ ತಿಳಿಸಿ ಈ ವಿಮೋಚನಕಾಂಡ 20ನೇ ಅಧ್ಯಾಯದಲ್ಲಿ ತಿಳಿಸಿದ 10 ಆಜ್ಞೆಗಳಿಗೆ ಅವಿಧೇಯರಾದರೆ ಇದುವೇ ಶಿಕ್ಷೆ. ಕಡೆಗೆ ಹೇಳೋದೇನು, ನಾನು ಹಾಗೆ ಮಾಡಲಿಲ್ಲ, ನಾನು ಹೀಗೆ ಮಾಡಲಿಲ್ಲ. ಗೊತ್ತಿದ್ದು ಪಾಪ, ಗೊತ್ತಿಲ್ಲದೆ ಪಾಪ ಮಾಡಿ ಹೋದರೆ ಅವರಿಗೆ ಯಾಕೆಂತ ಗೊತ್ತಿಲ್ಲ. ಇದೀಗ ನಮ್ಮಂಥವರಿಗೆ ಗೊತ್ತಾಗ್ತದೆ ಯಾಕೆ ಈ ರೀತಿ ಆಗ್ತಾ ಇದೆ, ಯಾಕೆ ದೊಡ್ಡ ದೊಡ್ಡ ಕಾಯಿಲೆಗಳು, ಯಾಕೆ ಈ ರೀತಿ, ಯಾಕೆ ಇಂಥ ನಷ್ಟಗಳು, ಯಾಕೆ ಅವರ ಪ್ರಾಣಿ ಪಕ್ಷಿಗಳು ಈ ರೀತಿ ಅಂತೇಳಿ ಕಾರಣ ದೇವರಿಗೆ ವಿರುದ್ಧವಾಗಿ ನಡೆಯುವಾಗ. ಆದ್ದರಿಂದ ದೇವರ ಆಯ್ಕೆಯಾದ ನಮ್ಮಂಥವರಿಗೆ ಬಹಳ ಎಚ್ಚರವಾಗಿರಬೇಕು. ನಾವು ವಿಧೇಯರಾಗಿ ಜೀವಿಸಬೇಕು, ಯಾವುದೇ ಕಾರಣಕ್ಕೂ ವಿರುದ್ಧವಾಗಿ ನಡೆಯಬಾರದು. ಇದಕ್ಕೆ ಸೀನಾಯಿ ಬೆಟ್ಟದಲ್ಲಿ ದೇವರು ಏನು ಮಾಡಿದ್ರು, ಇಸ್ರಾಯೇಲರನ್ನ ಬಿಡುಗಡೆ ಮಾಡಿಕೊಂಡು ಬಂದ ಮೇಲೆ ಮೋಶೆ ಮುಖಾಂತರ 10 ದಶಾಜ್ಞೆಗಳನ್ನು ಕೊಟ್ಟರು. ಇಲ್ಲಿವರೆಗೆ ಅವರಿಗೆ ನಾನು ಯಾರು ಅಂತ ಗೊತ್ತಿಲ್ಲ, ಅವರಿಗೆ ನಾನು ಯಾರು ಅಂತ ಗೊತ್ತಿಲ್ಲ, ನಾನು ಅವ್ರನ್ನ ನೋಡ್ತಾ ಇದ್ದೆ. ನಿಮ್ಮ ಮುಖಾಂತರ ಮೋಶೆ ಆರೋನರ ಮುಖಾಂತರ ಬಿಡಿಸಿಕೊಂಡು, ನಾನಂದರೆ ನಿಮ್ಮ ಮುಖಾಂತರ ಬಿಡಿಸಿಕೊಂಡು ಬಂದೆ. ಇನ್ನು ಮುಂದೆ ಅವರು ಇದಕ್ಕೆ ಸರಿಯಾಗಿ ಅವರು ಜೀವಿಸಬೇಕು ಎಂಬುದಾಗಿ 10 ದಶಾಜ್ಞೆಗಳನ್ನು ಕೊಟ್ಟರು. ಹಾಗೆ ಇವತ್ತು ನಾವು ಕೂಡ ದೇವರನ್ನು ಅರಿಯದ ಕಾಲದಲ್ಲಿ ದೇವರು ನಮ್ಮನ್ನು ಹುಡುಕಿಕೊಂಡು ಬಂದು ಅನೇಕ ಪಾಪ, ಕಷ್ಟ, ಸಂಕಟ, ದುಃಖಗಳಿಂದ ಬಿಡುಗಡೆ ಮಾಡಿ ನಡೆಸ್ತಾ ಬರುವಾಗ ಮೇಲೆ ಈ 10 ಆಜ್ಞೆಗಳನ್ನು ನಮ್ಮ ಜೀವಿತದಲ್ಲಿ ನಾವು ಅನುಸರಿಸಲೇಬೇಕು. ಇದಕ್ಕೆ ವಿಧೇಯರಾಗಿ ನಾವು ಜೀವಿಸಲೇಬೇಕು. ಇದು ನಮ್ಮ ಪಾಪಗಳನ್ನು ತೋರಿಸಿಕೊಡುವಂಥದ್ದು. ಆಗ ಇದಕ್ಕೆ ಪಾಪ ಪರಿಹಾರ ಏನಪ್ಪ ಅಂದರೆ, ಮುಂದೆ ಅದಕ್ಕೆ ಈ 10 ಆಜ್ಞೆಗಳಿಗೆ ಮತ್ತು ಎಲ್ಲ ವಾಕ್ಯಗಳಿಗೂ ದೇವರ ಮಾತುಗಳಿಗೂ ವಿಧೇಯರಾಗಿ ಜೀವಿಸುವಂಥದ್ದು. ಹಿಂದೆ ಗೊತ್ತಿಲ್ಲದೆ ಮಾಡಿದಂಥ ಸಮಯದಲ್ಲಿ ನಾವು ದೇವರನ್ನ ಅರಿಯದ ಕಾಲದಲ್ಲಿ ಮಾಡಿದಂಥ ಪಾಪಗಳನ್ನು ಮಾಡದೆ ಇರುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಇವತ್ತು ಅನೇಕರು ಏನು ಹೇಳ್ತಾರೆ, ಅದು ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆ ನಮಗಿಲ್ಲ ಅಂತ. ಇದನ್ನು ನೆನ್ನೆ ಕೂಡ ಬಹಳ ಸ್ಪಷ್ಟವಾಗಿ ನಿಮಗೆ ತಿಳಿಸಿದ್ದೇನೆ, ಬಹಳ ಸಲ ತಿಳಿಸಿದ್ದೇನೆ. ದಯವಿಟ್ಟು ಇದನ್ನು ಅವರ ಹೃದಯದಲ್ಲಿಯೂ ಮನಸ್ಸಲ್ಲಿಯೂ ಇಟ್ಟುಕೊಳ್ಳಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಯೆರೆಮೀಯ 31, 31ರಿಂದ 34, ಇಬ್ರಿಯ 8, 8ರಿಂದ 12ರವರೆಗೆ ಓದುವಾಗ, ಇಲ್ಲಿ ನಾನು ಆರಿಸಿಕೊಂಡವರೊಂದಿಗೆ ಒಂದು ಹೊಸ ಒಡಂಬಡಿಕೆಯನ್ನು ಮಾಡಿಕೊಳ್ಳುವೆನು, ಅವರ ಹೃದಯದಲ್ಲಿ ಮನಸ್ಸಿನಲ್ಲಿ ನನ್ನ ಆಜ್ಞೆಗಳನ್ನು ನಾನು ಇರಿಸುವಿನ, ಹೃದಯ ಎಂಬ ಹಳಿಗೆಯಲ್ಲಿ ಬರೆಯುವೆನು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಹಾಗೆ ಇವತ್ತು ಇದು ಯಾರಲ್ಲಿ ಇರ್ತದೆ ಅಂದರೆ, ದೇವರಿಂದ ಯಾರು ಆಯ್ಕೆಗೊಂಡಿದ್ದಾರೋ, ಯಾರನ್ನು ದೇವರು ಆರಿಸಿಕೊಂಡಿದ್ದಾರೋ ಅವರಲ್ಲಿ ಮಾತ್ರ ಈ 10 ದಶಾಜ್ಞೆಗಳು ಅವರ ಹೃದಯದಲ್ಲಿ ಇರುತ್ತದೆ. ಹಿಂದೆ ಇಸ್ರೇಲರಿಗೆ ಮೋಶೆ ಮುಖಾಂತರ ಕಲ್ಲಿನ ಮೇಲೆ ಬರೆದುಕೊಟ್ಟರು, ಆದರೆ ಈಗ ದೇವರು ಅವರ ಹೃದಯದಲ್ಲಿ ಇಡುತ್ತಾರೆ. ಇದನ್ನು ನೋಡಿ ತಿಳ್ಕೊಳ್ಬೇಕು, ದೇವರು ಯಾರ ಮುಖಾಂತರ ಮಾತನಾಡಿದ್ದಾರೆ, ಯಾರನ್ನು ಆರಿಸಿಕೊಂಡಿದ್ದಾರೆ ಎಂಬುದಾಗಿ. ಇದನ್ನು ಸಂಪೂರ್ಣವಾಗಿ 10 ಆಜ್ಞೆಗಳನ್ನು ತಿಳಿದುಕೊಂಡವರೇ ದೇವರಿಂದ ಆಯ್ಕೆಯಾದವರು. ಹಾಗೆ ಇವತ್ತು ದೇವರ ಹಿಂದೆ ಹೊರಡೋರಿಗೂ ಕೂಡ ಈ ಆಜ್ಞೆಗಳು ಬಹಳ ಪ್ರಾಮುಖ್ಯವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಈಗ ವಿಮೋಚನಕಾಂಡ 20, 18ರಿಂದ 21ರವರೆಗೆ ಓದಿಕೊಳ್ಳೋಣ. ಆ ಗುಡುಗು ಮಿಂಚುಗಳನ್ನು, ತುತ್ತೂರಿ ಧ್ವನಿಯಾಗುತ್ತಿರುವುದನ್ನು, ಬೆಟ್ಟದಿಂದ ಹೊಗೆ ಹೊರಡುವುದನ್ನು ಜನರೆಲ್ಲರೂ ನೋಡಿ ನಡುಗುತ್ತಾ ದೂರದಲ್ಲಿ ನಿಂತುಕೊಂಡರು. ಅವರು ಮೋಶೆಗೆ, ನೀನೇ ನಮ್ಮ ಸಂಗಡ ಮಾತಾಡು, ನಾವು ಕೇಳುವೆವು. ದೇವರು ನಮ್ಮ ಸಂಗಡ ಮಾತನಾಡಿದರೆ ನಾವು ಸತ್ಯವು ಎಂದು ಹೇಳಿದರು. ದೇವರ ನಮಗೆ ಸ್ತೋತ್ರವಾಗಲಿ. ನೋಡಿ, ಮೋಶೆಗೆ 10 ದಶಾಜ್ಞೆಗಳನ್ನು ಕೊಡುವಾಗ, ಮೋಶೆ ಮುಖಾಂತರ ದೇವರು ಮಾತನಾಡುವಾಗ ತುತ್ತೂರಿ, ಬೆಂಕಿ ಕಂಡಿತು. ಆದರೆ ಆ ಮಾತನ್ನು ಕೇಳಿ ಇಸ್ರಾಯೇಲರು ಸೀನಾಯಿ ಬೆಟ್ಟದಿಂದ ಕೆಳಗಿರುವಾಗ ನಡಗಿದರು. ಅದುವೇ ಇವತ್ತು ನೋಡಿ, ಯಾವ ಮಾತಂದರೆ ಆಕಾಶದಲ್ಲಿ ಮಳೆಗಾಲದಲ್ಲಿ ಜೋರಾಗಿ ಗುಡುಗು, ಸಿಡಿಲು, ಒಂದೊಂದು ಸಲ
ಕೇವಲ ಗುಡುಗು ಸಿಡಿಲು ಹೊಡೆದ್ರೆ ಎಂಥ ವಾಹನಗಳೇ ಅಲ್ಲಾಡಿ ಹೋಗ್ತವೆ, ನಾವು ಕೂಡ ಹೆದರಿ ನಡುಗ್ತೇವೆ, ಮನೆ ಕೂಡ ಅಲ್ಲಾಡಿ ಹೋಗ್ತದೆ. ಅದು ದೇವರ ಮಾತಾಗಿದೆ. ಆ ಗುಡುಗು ಬೆಂಕಿ ಅದು ದೇವರ ಮಾತಾಗಿದೆ. ಆ ಗುಡುಗು ದೇವರ ಮಾತಿನ ಶಬ್ದವಾಗಿದೆ. ಅದು ಇವತ್ತು ಕೂಡ ನೋಡಿ ಆಕಾಶದಲ್ಲಿ ನಡೀತಾ ಇದೆ. ಅದೇ ದೇವರು ಅವತ್ತು ಮೋಶೆಯೊಂದಿಗೆ ಮಾತನಾಡಿದ್ದು 10 ಆಜ್ಞೆಗಳನ್ನು ಕೊಟ್ಟಿದ್ದು. ಅದಕ್ಕೆ ಅವ್ರು ಹೇಳ್ತಾರೆ, ದೇವರು ಮಾತಾಡೋದು ಬೇಡ, ನಮ್ಮ ಹತ್ರ ಮಾತ್ರ ನಾವು ಸತ್ತು ಹೋಗ್ತೇವೆ ಅಪ್ಪ ಅಂತೇಳಿ ಈ ಒಂದು ಹೆದರಿಕೆ ಇವತ್ತು ನೋಡಿ ನಮಗೆ ಕಾಣ್ತಾ ಇದೆ. ಆದರೆ ಇದನ್ನು ಸಂಪೂರ್ಣವಾಗಿ ನಮಗೆ ತಿಳಿಯಪಡಿಸುವುದು ಬೈಬಲ್ ಆಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ 20ನೇ ವಚನ, ಅದಕ್ಕೆ ಮೋಶೆ ಭಯಪಡಬೇಡಿರಿ, ದೇವರು ನಿಮ್ಮನ್ನು ಪರೀಕ್ಷಿಸಬೇಕೆಂತಲೂ ತನಗೆ ಭಯಪಟ್ಟು ನೀವು ಪಾಪವನ್ನು ಮಾಡದಿರಬೇಕೆಂತಲೂ ಬಂದಿದ್ದಾನೆ ಅಂದನು. ನೋಡಿ, ಹೆದರಬೇಡಿ, ನೀವು ನಿಮ್ಮನ್ನ ಪರೀಕ್ಷೆ ಮಾಡಬೇಕು, ಎಷ್ಟರ ಮಟ್ಟಿಗೆ ನೀವು ಇದ್ದೀರಿ. ಅದಲ್ಲದೆ ದೇವರು ನನ್ನನ್ನು ನೋಡಿ ಭಯಪಡಲಿ, ಇನ್ನು ಮುಂದೆ ಅವರು ಪಾಪ ಮಾಡುವುದೇ ಬೇಡ ಅಂತೇಳಿ ಈ ರೀತಿ ಆಗ್ತಾ ಇದ್ದಾನೆ. ಅದುವೇ ನನ್ನ ಸಹೋದರ ಸಹೋದರಿಯರೇ, ಇವತ್ತು ನೋಡಿ ಆ ಗುಡುಗು ಸಿಡಿಲು ಎಲ್ಲವನ್ನ ತಿಳ್ಕೊಂಡಾಗ, ದೇವರು ಸರ್ವವನ್ನು ಸೃಷ್ಟಿ ಮಾಡಿದಾಗ ಹಾಗಿರುವಾಗ ಇನ್ನು ಅದನ್ನು ಸೃಷ್ಟಿ ಮಾಡಿದಂಥ ದೇವರು ಆ ರೀತಿ ಗರ್ಜನೆ ಮಾಡುವಂಥ ದೇವರ ಮಾತಿಗೆ ನಾವು ವಿರೋಧವಾದರೆ ಖಂಡಿತವಾಗಿಯೂ ನಾವು ಶಿಕ್ಷೆಯನ್ನು ಇದ್ದೇ ಇರುತ್ತೇವೆ. ಇದರಲ್ಲಿ ತಿಳ್ಕೊಳ್ಬೇಕು, ಸರ್ವ ಸೃಷ್ಟಿಕರ್ತ ಭಗವಂತ ಪರಮಾತ್ಮ ಯೇಸು ಕ್ರಿಸ್ತನು ಹೇಗಿದ್ದಾರೆ ಎಂಬುದಾಗಿ ನಾವು ತಿಳ್ಕೊಳ್ಬೇಕು. ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು. ದೇವರ ಮಾತಿಗೆ ಅವಿಧೇಯರಾಗಬಾರದು. ಯಾರು ಏನೇ ಹೇಳಲಿ, ಏನೇ ಮಾಡಲಿ, 10 ದಶಾಜ್ಞೆಗಳು ಬಹಳ ಪ್ರಾಮುಖ್ಯವಾಗಿ ನಮ್ಮಲ್ಲಿ ಇರಬೇಕು. 21ನೇ ವಚನ, ವಿಮೋಚನ ಕಾಂಡ 20:21. ಜನರು ದೂರದಲ್ಲಿ ನಿಂತಿದ್ದರು, ಮೋಶೆಯು ದೇವರಿರುವ ಕಾರ್ಗತ್ತಲಿನ ಸಮೀಪಕ್ಕೆ ಸೇರಿದನು. ದೇವರ ನಾಮಕ್ಕೆ ಸ್ತೋತ್ರ. ನೋಡಿ, ಜನರು ಹೆದರಿ ಬಹಳ ದೂರ ಇದ್ದರು ಸೀನಾಯಿ ಬೆಟ್ಟದಲ್ಲಿ. ಮೋಶೆ ಆದರೂ ಏನು ಮಾಡಿದನು, ಅಲ್ಲಿ ಖಂಡಿತವಾಗಿ ಆ ಮೋಡ ಗುಡುಗು ಗರ್ಜನೆ ಮಧ್ಯದಲ್ಲಿ ದೇವರ ಬಳಿಗೆ ಹೋದ, ಸೀನಾಯಿ ಬೆಟ್ಟಕ್ಕೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಇವತ್ತು ಸರಿಯಾಗಿ ದೇವರು ಯಾರನ್ನು ಆರಿಸಿಕೊಂಡಿದ್ದಾರೋ, ಯಾರನ್ನು ನಡೆಸ್ತಾರೋ, ಅವರು 10 ಆಜ್ಞೆಗಳನ್ನು ಸರಿಯಾಗಿ ಬಿಡಿಯಾಗಿ ತಿಳಿಸೋರಾಗಿದ್ದಾರೆ. ಯಾವುದೇ ಮುಚ್ಚುಮರೆ ಇಲ್ಲದೆ ಅಂಥವರು ಮಾತ್ರ ದೇವರ ಬಳಿಗೆ ಅಂಥವ್ರನ್ನ ಕರೆದುಕೊಳ್ಳುತ್ತಾರೆ. ಅಂದರೆ ದೇವರ ಸೇವಕರಾಗಿ ದೇವರ ವಿಷಯವನ್ನು ಸಾರಲಿಕ್ಕೆ ಅಂಥವರಿಗೆ ವಿಶೇಷವಾದ ಜ್ಞಾನವನ್ನು ಕೊಡ್ತಾರೆ, ತಿಳಿಯಪಡಿಸ್ತಾರೆ ಇರ್ತಾರೆ. ಮೋಶೆಯನ್ನು ಕರೆದ ಹಾಗೆ ಇವತ್ತು ಈ ಸಮಯದಲ್ಲಿ ಕೂಡ ಈ ಯುಗದಲ್ಲಿ ಕೂಡ ದೇವರಿಂದ ಆಯ್ಕೆಗೊಂಡವರನ್ನ ಮಾತ್ರ ಹತ್ತಿರಕ್ಕೆ ಕರೆದು ಎಲ್ಲವನ್ನ ತಿಳಿಯಪಡಿಸುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಹಾಗೆ 22ರಿಂದ 26ರವರೆಗೆ ಓದಿಕೊಳ್ಳೋಣ. ವಿಮೋಚನ ಕಾಂಡ 22ರಿಂದ 26ರವರೆಗೆ. ಯೆಹೋವನು ಮೋಶೆಗೆ ಹೀಗೆಂದನು, ನೀನು ಇಸ್ರಾಯೇಲರಿಗೆ ಹೇಳಬೇಕಾದದ್ದೇನೆಂದರೆ, ನಾನು ಆಕಾಶದಿಂದ ನಿಮ್ಮ ಸಂಗಡ ಮಾತಾಡಿದ್ದನ್ನು ನೋಡಿದ್ದೀರಷ್ಟೇ. ಆದ್ದರಿಂದ ನೀವು ಬೆಳ್ಳಿ ಬಂಗಾರಗಳಿಂದ ದೇವರನ್ನು ಮಾಡಿಕೊಂಡು ನನ್ನ ಜೊತೆಯಲ್ಲಿ ಸೇರಿಸಕೂಡದು. ನೋಡಿ, ಮತ್ತೆ ಅಲ್ಲಿ ವಿಗ್ರಹಾರಾಧನೆ ಬಗ್ಗೆ ಹೇಳ್ತಾ ಇದ್ದಾರೆ. ಆಕಾಶ ಸರ್ವವನ್ನು ಸೃಷ್ಟಿ ಮಾಡಿದೆ, ಆಕಾಶದಿಂದ ಮಾತನಾಡಿದಾಗ ನನ್ನ ಮಾತು ಶಬ್ದ ಮಾತ್ರ ನೀವು ಕೇಳಿದ್ದೀರಿ, ಯಾವುದೇ ರೂಪವನ್ನು ನೀವು ಕಾಣಲಿಲ್ಲ, ದೇವರ ರೂಪವನ್ನು ಕಾಣಲಿಲ್ಲ. ಆದ್ದರಿಂದ ಯಾವುದೇ ರೂಪ ಅಲ್ಲಿ ಇರಬಾರದು. ನಾವು ಕಣ್ಣು ಮುಚ್ಚಿ ತಲೆಯನ್ನು ತಗ್ಗಿಸಿ, ಗಂಡಸರಾದರೆ ಕೈಗಳನ್ನು ಮೇಲಕ್ಕೆತ್ತಿ ಪ್ರಾರ್ಥನೆ ಮಾಡಬೇಕು. ಅಥವಾ ರೋಗಿಯಾದರೆ ಮಲ್ಕೊಂಡೋ, ಕೂತುಕೊಂಡೋ, ನಿಂತುಕೊಂಡೋ, ಅಡ್ಡ ಬಿದ್ದುಕೊಂಡು, ಬೋರಳ ಬಿದ್ದುಕೊಂಡು ಪ್ರಾರ್ಥನೆ ಮಾಡಬಹುದು. ಸ್ತ್ರೀಯರು ತಲೆಗೆ ಮುಸುಕನ್ನು ಹಾಕಿ ಕೈ ಎತ್ತಬಾರದು. ಪ್ರಾರ್ಥನೆ ಸಮಯದಲ್ಲಿ ಕೈಯನ್ನು ಯಾಚನಾಪೂರ್ವಕವಾಗಿ, ಅಂದರೆ 2 ಕೈಗಳನ್ನು ಹೃದಯದ ಹತ್ತಿರ ಜೋಡಿಸಿಟ್ಟು ಪ್ರಾರ್ಥನೆ ಮಾಡಬೇಕು. ದಯವಿಟ್ಟು ಸ್ತ್ರೀಯರು ಕೈ ಎತ್ತಿ ಪ್ರಾರ್ಥಿಸಕ್ಕೆ ಹೋಗಬಾರದು. ಸ್ತ್ರೀಯರು ಕೈ ಎತ್ತಿ ಪ್ರಾರ್ಥಿಸಬೇಕು ಅಂತೇಳಿ ಬೈಬಲಿನಲ್ಲಿ ಎಲ್ಲಿ ಬರೆದಿಲ್ಲ. ಅದಕ್ಕೂ ಬಹಳ ಕಾರಣಗಳಿವೆ. ಅದರಿಂದ ಈ ಮಾತನ್ನು ಕೇಳಿ ದೇವರ ಮಾತನ್ನು ನಾನು ತಿಳಿಸ್ತಾ ಇದ್ದೇನೆ. ಮತ್ತೆ ಪುನಃ ದೇವರ ಬೊಂಬೆಗಳನ್ನು ಇದನ್ನ ಮಾಡಿಕೊಂಡಿದ್ರೆ ಖಂಡಿತವಾಗಿ ಅಂಥವ್ರ ಮೇಲೆ ಕೂಡ ದೇವರ ಕೋಪ ಬರುತ್ತದೆ. ಆದ್ದರಿಂದ ಇವತ್ತು ಪರಮಾತ್ಮ ಭಗವಂತ ಸರ್ವೇಶ್ವರ ಪರಮೇಶ್ವರ ಶ್ರೀಕೃಷ್ಣ ಪರಮಾತ್ಮ ಶ್ರೀಮನ್ ನಾರಾಯಣ ಅಲ್ಲಾಹ್ ಅಕ್ಬರು ಇದು ಯೇಸು ಯೆಹೋವ ಅಂತೆಲ್ಲ ಹೇಳ್ತೇವೆ. ಆದರೆ ರೂಪ ಇದೆಯಾ? ಇಲ್ಲ. ಆದರೆ ಒಂದೊಂದು ಯುಗದಲ್ಲಿ ಮನುಷ್ಯನ ಅವತಾರವೆತ್ತಿ ಬಂದರು, ವಾಪಸ್ಸು ಹೋದರು. ಈಗ ಯಾವುದೇ ರೂಪವಿಲ್ಲ. ಆದ್ದರಿಂದ ನಾವು ಕೂಡ ಯಾವುದೇ ವಿಗ್ರಹಗಳನ್ನ ಮಾಡಿಕೊಂಡು ಪ್ರಾರ್ಥಿಸಿದರೆ ಮತ್ತೆ ದೇವರಿಗೆ ನಮ್ಮ ಮೇಲೆ ಬಹಳ ಕೋಪ ಬರುವಂಥ ವಿಷಯವಾಗಿದೆ. 24ನೇ ವಚನ. ಹಾಗೆ ನೀವು ನನ್ನ ಯಜ್ಞವೇದಿಯನ್ನು ಮಣ್ಣಿನಿಂದ ಮಾಡಬೇಕು. ನೀವು ಸರ್ವಾಂಗ ಹೋಮ ಮಾಡುವಾಗಲೂ ಸಮಾಧಾನ ಯಜ್ಞ ಮಾಡುವಾಗಲೂ ನಿಮ್ಮ ಕುರಿ ದನಗಳನ್ನು ಅಂಥ ವೇದಿಕೆಯಲ್ಲಿಯೇ
ಸಮರ್ಪಿಸಬೇಕು. ನಾನು ನನ್ನ ಹೆಸರನ್ನು ನಿಮ್ಮ ನೆನಪಿಗೆ ಬರುವ ಮಾಡುವ ಎಲ್ಲ ಸ್ಥಳಗಳಲ್ಲಿಯೂ ನಿಮ್ಮ ಬಳಿಗೆ ಬಂದು ನಿಮ್ಮನ್ನು ಆಶೀರ್ವದಿಸುವೆನು ಅಂತೇಳಿ. ನೋಡಿ, ಯಜ್ಞವೇದಿ ಹಳೆ ಒಡಂಬಡಿಕೆಯಲ್ಲಿ ಯಜ್ಞವೇದಿ ಇತ್ತು 2025 ವರ್ಷದ ಹಿಂದೆ. ಆವಾಗ ಬರೀ ಮಣ್ಣಿನಲ್ಲಿ ಮಾತ್ರ ಅದಕ್ಕೆ ನೀರು ಒಯ್ದು ಮಣ್ಣನ್ನು ಕಳಿಸಿ ಅದು ಎತ್ತರವಾದ ಸ್ಥಳವನ್ನು ಮಾಡಿ ಅದರಲ್ಲಿ ಯಜ್ಞ ಅರ್ಪಿಸಬೇಕು ಅಂತೇಳಿ ಇದರ ಅರ್ಥವಾಗಿದೆ. ಹಾಗೆ ಇವತ್ತು ಅದಕ್ಕೆ ಹೇಳಿದ್ರು, ನಿನ್ನ ದೇಹವೇ ದೇವಾಲಯ ಅಂತೇಳಿ. ಇವತ್ತು ನಮ್ಮ ದೇಹ ಕೂಡ ತಾಯಿ ಗರ್ಭದಲ್ಲಿ ಬೆಳೆಯುವಾಗ ಅಲ್ಲಿ ಯಾವುದೇ ಕಬ್ಬಿನ ಉಳಿ ಮುಟ್ಟಿದೆಯಾ? ಯಾವುದೇ ಇಲ್ಲ. ಹಾಗೆ ಈಗ ದೇವರಿಗೆ 2025 ವರ್ಷದ ಹಿಂದೆ ನಮ್ಮ ಸ್ತುತಿ ಸ್ತೋತ್ರ ಯಜ್ಞವಾಗಿದೆ. ಹಾಗಿರುವಾಗ ನಮ್ಮ ಶರೀರದಲ್ಲಿ ಕೂಡ ಯಾವುದೇ ಇರಬಾರದು ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಪರಿಶುದ್ಧವಾಗಿ ನಾವು ಸ್ತುತಿ ಸ್ತೋತ್ರವನ್ನು ಸಲ್ಲಿಸಬೇಕು. ಹಾಗೆ ದೇವರ ಮಾತನ್ನ ಕೇಳಿ ನಾವು ಎಲ್ಲಿ ಪ್ರಾರ್ಥನೆ ಮಾಡ್ತೀವೋ ಅಲ್ಲಿ ನಮ್ಮೊಂದಿಗೆ ದೇವರು ಇರ್ತಾರೆ. ಅದಕ್ಕೆ ಹೇಳಿದ್ದು ನೋಡಿ 24ನೇ ವಚನ, ನಾನು ನನ್ನ ಹೆಸರನ್ನು ನಿಮ್ಮ ನೆನಪಿಗೆ ಬರೋ ಮಾಡುವ ಎಲ್ಲಾ ಸ್ಥಳಗಳಲ್ಲಿಯೂ ನಿಮ್ಮ ಬಳಿಗೆ ಬಂದು ನಿಮ್ಮನ್ನು ಆಶೀರ್ವದಿಸುವೆನು. ಹಾಗೆ ಈ 10 ಆಜ್ಞೆಗಳಾಗಿ ವಿಧೇಯರಾಗಿ ನಾವು ಜೀವಿಸಿ ಪ್ರಾರ್ಥನೆ ಮಾಡ್ತಾ ಇದ್ರೆ ಎಲ್ಲಿ ಪ್ರಾರ್ಥನೆ ಮಾಡಿದ್ರು ಅಲ್ಲೇ ಬಂದು ದೇವರು ನಮ್ಮನ್ನು ಆಶೀರ್ವದಿಸುವರಾಗಿದ್ದಾರೆ. ಒಂದು ವೇಳೆ ತಪ್ಪಿ ಹೋದರೆ ದೇವರ ಆಶೀರ್ವಾದ ಖಂಡಿತವಾಗಿರುವುದಿಲ್ಲ. ಎಷ್ಟೇ ದಾನ ಧರ್ಮ ಮಾಡಿದ್ರು, ಬೈಬಲ್ ಓದಿದ್ರು, ಏನೇ ಮಾಡಿದ್ರು ಕೂಡ ದೇವರ ಆಶೀರ್ವಾದ ಪಡೆದುಕೊಳ್ಳಲು ಸಾಧ್ಯವಿಲ್ಲ. 25ನೇ ವಚನ, ನೀವು ನನಗಾಗಿ ಕಲ್ಲಿನಿಂದ ಯಜ್ಞವೇದಿಯನ್ನು ಕಟ್ಟಬೇಕಾದರೆ ಕೆತ್ತಿರುವ ಕಲ್ಲುಗಳಿಂದ ಕಟ್ಟಕೂಡದು. ಅದಕ್ಕೆ ಉಳಿ ಮುಂತಾದನ್ನು ಉಪಯೋಗಿಸಿದರೆ ಅದು ಅಪರಿಶುದ್ಧವಾದುವುದು. ನೋಡಿ, ಇವತ್ತು ನಾವು ಏನು ಮಾಡಬೇಕು? ದೇವರ ಆಲಯವನ್ನು ಇವತ್ತು ನಾವು ಪ್ರಾರ್ಥನೆ ಮಾಡಬೇಕಾದ್ರೆ ಕಬ್ಬಿನ ಉಳಿ ದೇವಾಲಯ ಅಂದರೆ ಆಗಿನ ಕಾಲದಲ್ಲಿ ದೇವಾಲಯ ಅದು ಇತ್ತು. ಆದರೆ ಇವತ್ತು ಏನು ಮಾಡ್ತಾ ಇದ್ದಾರೆ? ಖಂಡಿತವಾಗಿ ಚರ್ಚು ಅಂತ ಹೇಳ್ತಾರೆ. ಅಲ್ಲಿ ಕಬ್ಬಿಣ ಇರ್ತದೆ, ಕಲ್ಲು ಇರ್ತದೆ, ಉಳಿಗಳಿಂದ ಕಲ್ಲುಗಳನ್ನು ಡ್ರೆಸ್ ಮಾಡಿರ್ತಾರೆ. ಇವತ್ತು ಚರ್ಚು ಅಂತೇಳಿ ಈ ರೀತಿ ಜನಗಳನ್ನು ವಂಚಿಸ್ತಾ ಇದ್ದಾರೆ. ಇವತ್ತು ದೇವಾಲಯವು ಇಲ್ಲ. ಇದು ಮತ್ತೆ 22ನೇ ಅಧ್ಯಾಯದಲ್ಲಿ ನೋಡುವಾಗ ಯೇಸುಸ್ವಾಮಿ ಶಿಲುಬೆಯನ್ನು ತೂಗಾಡಿಕೊಂಡು ಜೋರಾಗಿ ಕಿರುಚಿ ಪ್ರಾಣ ಬಿಟ್ಟಾಗ ಜೆರುಸಲೇಮ್ ದೇವಾಲಯದ ಗೋಡೆ ಒಡೆದು ಹೋಯಿತು. ಹಾಗೆ ಇವತ್ತು ಚರ್ಚು ಅಂತೇಳಿ ಇದ್ದಲ್ಲಿಂದೆಲ್ಲ ಹಣ ವಸೂಲು ಮಾಡಿ ಅಲ್ಲಿ ಏನು ಮಾಡ್ತಾರೆ? ಆ ಕಲ್ಲಿಗೆ ಕಬ್ಬಿಣ ಮುಟ್ಟಿಲ್ವಾ? ಚರ್ಚಲ್ಲಿ ಕಬ್ಬಿಣ ಇಲ್ವಾ? ಖಂಡಿತವಾಗಿ ದೇವರಲ್ಲಿ ವಾಸ ಇಲ್ಲ. ದೇವರಿಗೆ ದೇವಾಲಯ ಬೇಕಾಗಿಲ್ಲ. ಆದರೆ ಅನೇಕರು ಕೇಳ್ತಾರೆ, ಈಗ ಪ್ರಾರ್ಥನೆ ಮಾಡ್ಕೊಂಡು ಸ್ಥಳ ಬೇಕು, ಚಿಕ್ಕದಾಗಿ ಒಂದು ಶೆಡ್ ಹೊರತು ಅಲ್ಲಿ ಹಾಕೊಂಡು ಅದು ದೇವರನ್ನು ಪ್ರಾರ್ಥನೆ ಮಾಡೋಕ್ಕೆ ಒಂದು ಸ್ಥಳ ಅಷ್ಟೇ ಹೊರತು ಅಲ್ಲಿ ದೇವಾಲಯ ಇರುವುದಿಲ್ಲ. ಅದು ಇವತ್ತು ಅನೇಕರು ವಸೂಲು ಮಾಡಿ ದೇವಾಲಯ ಅಂತೇಳಿ ಕಟ್ತಾರೆ. ಇದು ಬಹಳ ದೊಡ್ಡ ತಪ್ಪಾಗಿದೆ. ಅದಕ್ಕಿಂತ ಮೊದಲು ಏನು ಮಾಡಬೇಕು? ಅನೇಕರು ಇಲ್ಲೇ ನಮ್ಮ ದೇವರ ಆಶೀರ್ವಾದ ಇರೋದು, ಇಲ್ಲೇ ಇರೋದು ಅಂತ ಹೇಳ್ತಾರೆ. ಅದು ಖಂಡಿತವಾಗಿ ಸುಳ್ಳು. ನಮ್ಮ ದೇಹವೇ ದೇವಾಲಯವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ಜೀವಿಸಲು ಬೇಕಾದ ವಿಶೇಷವಾದ ಶಾಂತಿ, ಸಮಾಧಾನ, ಜ್ಞಾನವನ್ನು ಅವರಿಗೆ ಅನುಗ್ರಹಿಸಿರಿ. ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನೀವು ನಡೆಸಿ ಅವರೆಲ್ಲರೂ ನಿಮ್ಮ ಚಿತ್ತಾನುಸಾರ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮೆಲ್ಲ ಉಪಕಾರಗಳಿಗಾಗಿ, ಪ್ರೀತಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ಕೂಡ ನನ್ನ